ಹೆಲೋ ನಮಸ್ತೆ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾವು ಕೂಡ ಚೆನ್ನಾಗಿದ್ದೀವಿ. ಏನಪ್ಪ ಈ ಎಕ್ಸ್‌ಪ್ರೆಷನ್ ಅಂತ ನೋಡ್ತಾ ಇದ್ದೀರಾ? ಏನಿಲ್ಲ, ಇನ್ನೊಂದು ನಿಮಿಷ 2 ನಿಮಿಷ ಲೇಟ್ ಆಗಿದ್ರೂ ನಾವು ಟ್ರೈನ್ನ ಮಿಸ್ ಮಾಡ್ಕೊಳ್ತಿದ್ದೋ. ಫೈರ್ ಇನ್ ದ ಮೌಂಟೇನ್ ಅನ್ನೋ ರನ್ ಅನ್ನೋ ಥರ ನಾವು ಮೆಟ್ರೋ ಸ್ಟೇಷನಿಂದ ಅಲ್ಲಿಗೆ ಓಡಿ ಓಡಿ ಹೋಗಿದ್ದೀವಿ. ಅದಕ್ಕೆ ಆ ರಿಯಾಕ್ಷನ್. ನಿಮ್ಗೆ ಆಲ್ರೆಡಿ ಗೊತ್ತಾಗಿರಬೇಕು ತಮ್ಮನೇಲಿ ನೋಡಿ ಈ ವಿಡಿಯೋ ಯಾವುದ್ರ ಬಗ್ಗೆ ಅಂತ. ನಾನು ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಸೊ ಇವಾಗ ಕಂಟಿನ್ಯೂ ಮಾಡೋಣ. ಇಲ್ಲಿಂದಾನೆ ನಾವು ಹೋಗಬೇಕಿದ್ದು ಗದಗ ಅಲ್ಲಿರೋ ನರಗುಂದಗೆ. ಬಟ್ ಸುನಿಲ್ ಅವರ ಕಸಿನ್ ಮನೆ ಬಂದು ಧಾರವಾಡಲ್ಲಿ ಇತ್ತು. ಅವ್ರ ಮನೆಗೆ ಒಂದು ವಿಸಿಟ್ ಕೊಟ್ಟು ಹೋಗೋಣ ಅಂತೇಳಿ ನಾವು ಫಸ್ಟ್ ಹೋಗಿದ್ದೆ ಧಾರವಾಡಗೆ. ಸುನಿಲ್ ಅವರ ಅಕ್ಕನ ಮಗನೇ ಬಂದಿದ್ದ ನಮ್ಮನ್ನು ಪಿಕ್ ಮಾಡೋದಕ್ಕೆ. ಅದೆಲ್ಲ ಆದಮೇಲೆ ಅವ್ರ ಮನೆಗೆ ಹೋಗಿ ನಾವು ಸ್ವಲ್ಪ ರೆಸ್ಟ್ ಮಾಡಿ ಬೆಳಿಗ್ಗೆ ಬೇಗನೆ ಹೋದವು. ಅರೌಂಡ್ 6:37ಗೆಲ್ಲ ಅಲ್ಲಿದ್ದು. ಸೊ ಅಲ್ಲಿ ಮನೆಗೆ ಹೋಗಿ ನಾಷ್ಟ ಎಲ್ಲ ಮಾಡಿ ಫ್ರೆಶ್ ಅಪ್ ಎಲ್ಲ ಆಗಿ ಆಮೇಲೆ ಊಟನೂ ಮುಗಿಸಿ ನಂತರ ನಾವು ಒಂದು ಪ್ಲೇಸ್ ನೋಡೋದಿತ್ತು. ಅದು ಐಕಾನಿಕ್ ಪ್ಲೇಸ್. ಇವ್ರ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ. ನೀವು ಕರ್ನಾಟಕದಲ್ಲಿದ್ದೀರಾ ಅಂತಂದರೆ ಮೇಕ್ ಶೋರ್ ಯು ನೋ ಅನ್ನೋ ಥರ ಆ ಥರ ಅವರೇ ನಮ್ಮ ದರಾ ಬೇಂದ್ರೆ ಅಜ್ಜ ಅವ್ರ ಮನೆಗೆ ವಿಸಿಟ್ ಕೊಡಬೇಕು ಅನ್ನೋದು ತುಂಬ ದಿನದಿಂದ ಆಸೆ ಇತ್ತು. ಅದು ಒಂಥರ ಹಿಟ್ ಲಿಸ್ಟಲ್ಲಿ ಇತ್ತು ಅಂತಲೇ ಹೇಳ್ಬೋದು ನಮಗೆ. ಸೊ ಅದು ಇರೋದು ಧಾರವಾಡದಲ್ಲೇ ಸಾಧನಕೇರಿ ಹತ್ರ. ಸೊ ಅದಕ್ಕೋಸ್ಕರ ಅಲ್ಲಿಂದ ತುಂಬ ಹತ್ರ ಇತ್ತು. ನಮ್ಮ ಹೋಗಿದ್ವಲ್ಲ ಅಲ್ಲಿಂದ, ಅದಕ್ಕೋಸ್ಕರ ಒಂದು ವಿಸಿಟ್ ಕೊಟ್ಟೇ ಬಿಡೋಣ ಮತ್ತು ಯಾವಾಗ ಬರ್ತೀವೋ ಅಂತ ಹೇಳಿ ಹೋಗಿದ್ದು. ನಮಗೆ ಅವ್ರ ಮನೆ ಒಳಗಡೆ ಹೋಗಿ ನೋಡೋದು ತುಂಬ ಆಸೆ ಇತ್ತು. ಬಟ್ ನಮ್ಮ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಅಲ್ಲಿ ಯಾರು ಕೀಪರ್ ಇರ್ತಾರಲ್ಲ ಅವರು ಎಲ್ಲೋ ಹೊರಗಡೆ ಹೋಗಿಬಿಟ್ಟಿದ್ರು. ಸೊ ಅದಕ್ಕೆ ನಾವು ಮನೆ ಅಂಗಳ ಹೊರಗಡೆ ಅಷ್ಟೇ ನೋಡಿಕೊಂಡು ಅದಾದಮೇಲೆ ಪಕ್ಕದಲ್ಲೇ ಅವ್ರದ್ದು ಮ್ಯೂಸಿಯಂ ಇದೆ. ಅವ್ರ ಬಗ್ಗೆ ಬರೆದಿರುವಂಥ ಪುಸ್ತಕಗಳು, ಅವರ ಭಾವಚಿತ್ರಗಳು, ಹಾಗೆ ಅವ್ರದ್ದು ಎಷ್ಟೊಂದು ಐಕಾನಿಕ್ ಲೈನ್ಸ್ ಎಲ್ಲ ಹಾಕಿದ್ದಾರೆ. ಹಾಗೆಯೇ ನಿಮಗೆ ಈ ಸಾಂಗ್ ಗೊತ್ತಿರ್ಬೋದು, ನೀ ಹಿಂಗೆ ನೋಡಬೇಡ ನನ್ನ. ಈ ಒಂದು ಸಾಂಗ್ನ ಕೂಡ ಇವರೇ ಬರೆದಿರುವಂತಹದ್ದು. ಸೊ ಅದನ್ನೆಲ್ಲ ಹಾಕಿದ್ರು. ನಾವು ಅದನ್ನೆಲ್ಲ ನೋಡಿಕೊಂಡು ಬೆಳಗಾವಿಗೆ ಬರಬೇಕಾಯ್ತು. ಯಾಕಪ್ಪ ಅಂತಂದರೆ ಫಸ್ಟು ನರಗುಂದ್ ಅಂತ ಹೇಳಿ ಇವಾಗ ಬೆಳಗಾವಿ ಅಂತಿದ್ದಾಳೆ ಅಂದ್ಕೊಂಡ್ರಾ? ಏನಿಲ್ಲ, ಅದು ನರಗುಂದಲ್ಲೇ ಡೆಲಿವರಿ ಆಗಬೇಕಿತ್ತು. ಬಟ್ ಏನು ಫಾರ್ ಸಮ್ ರೀಸನ್ ಬೆಳಗಾವಿ ಎಲ್ಲ ಆಯಿತು. ಹಾಗೆ ನಮಗೆ ಕೂಡ ಕನ್ವೀನಿಯೆಂಟ್ ಆಗೇ ಇತ್ತು ಅಲ್ಲಿ. ಯಾಕಂದರೆ ಮನೇನೂ ಹತ್ರನೂ ಇತ್ತು, ಹೋಗೋ ಬರೋದೆಲ್ಲ ಕನ್ವೀನಿಯೆಂಟ್ ಆಗಿತ್ತು. ಸೊ ಅದಕ್ಕೇ ಇಲ್ಲಿಗೆ ಬಂದು ಡೆಲಿವರಿ ಮಾಡ್ಕೊಳ್ಳೋ ಥರ ಆಯಿತು. ಮನ್ಯಾಗ ಒಂದು ಪಾಪು ಬರ್ತೈತಿ. ಸೊಸಿನ ಅಡ್ಮಿಟ್ ಮಾಡಿ ಬಂದೇವಿ. ನಾಳೆ ಅಂದ್ರೆ ಒಂದು ಪಾಪು ಬರೋದೈತಿ. ಇಲ್ಲೇ ಅದೇನೋ ನೀನು ಮಾತಾಡ್ಕೋಸ್ರಿ ಅಶ್ವಿನಿ. ಅವ್ರ ಬಿಸಿ ಬಿಸಿ ಅಡ್ಗೆ ಮಾಡತ್ತಾರ ಈಗ. ಯಾರಿಗೆ? ರಂಜಿತಾಗೆ. ಯಾಕ? ದವಾಖಾನಿ ಒಳಗೆ ಅಡ್ಮಿಟ್ ಮಾಡಿದೀವ್ರಿ ನಮ್ಮ ಮಗಳನ್ನ. ಬಿಸಿ ಬಿಸಿ ರೊಟ್ಟಿ. ನಮ್ಮ ಮನೆಗೆ ನ್ಯೂ ಮೆಂಬರ್ ಬರ್ತಿದ್ದಾರೆ ಆನ್ ದ ವೇ. ಸೊ ಎಲ್ಲ ಅದೇ ತಯಾರಿಯಲ್ಲಿ ಇದೆ ನೋಡಿ. ಇಲ್ಲಿ ಸ್ವೀಟ್ 5 ಜನ ಇದ್ದೀವಿ, ಈಗ 6 ಜನ ಆಗ್ತೇವಿ. 6 ಜನದ್ದು ಒಂದು ಫ್ಯಾಮಿಲಿ ಮಿಸ್ ಆಗಿತ್ತು. ಮತ್ತ 6 ಜನ ಸುತ್ತಾಗತ್ತೇವಿ. ಅಷ್ಟೇ. ಇವಾಗ ಮತ್ತೆ ಕಂಟಿನ್ಯೂ ಮಾಡೋಣ. ಪಾಪು ಅಲ್ಲಲ್ಲ, ಹಾಸ್ಪಿಟಲ್ಗೆ ಹೋಗಿ ತೋರಿಸ್ತೀನಿ ನಮ್ಮ ಹುಡುಗಿ ಹೆಂಗದಾಳೆ. ಇಲ್ಲ, ನಮ್ಮ ಹುಡುಗಿನ ತೋರಿಸ್ತೀನಿ ನಾ ಹೆಂಗದಾಳಂತ. ನೆಕ್ಸ್ಟ್ ಡೇ ನಾನು ಸುನೀಲ್ ಅವರು ರಂಜಿತನ ನೋಡೋಕ್ಕೆ ಅಂತ ಹಾಸ್ಪಿಟಲ್ಗೆ ಬಂದು, ನಿಮ್ಗೆ ಆಲ್ರೆಡಿ ಕ್ವಶನ್ಸ್ ಬರ್ತಿರ್ಬೇಕಲ್ವ, ಹೆಣ್ಮಗುನ ಗಂಡು ಮಗುನ ಸೆಕ್ಷನ್ನ ಅಥವಾ ನಾರ್ಮಲ್ ಡೆಲಿವರಿನ ಅಂತ. ನಾನು ಅದನ್ನು ಮುಂದೆ ಹೇಳ್ತಾ ಹೋಗ್ತೀನಿ ನಿಮಗೆ. ನಾವಂತೂ ಎಲ್ಲರೂ ಎಕ್ಸೈಟೆಡ್ ಆಗಿದ್ದೋ. ಎಷ್ಟು ಎಕ್ಸೈಟ್ಮೆಂಟ್ ಇತ್ತು ನಮಗೆ ಅಂತ ಅಂದರೆ, ಯಾರೊಬ್ಬರೂ ಹಾಸ್ಪಿಟಲಿಂದ ಹೋಗೋಕ್ಕೆ ರೆಡಿನೇ ಇಲ್ಲ. ನೀ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಾ ಅಂದರೆ, ಇಲ್ಲ ನೀ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಾ, ನಾನೇ ಇರ್ತೀನಿ. ನಿಜವಾಗ್ಲೂ ಯಾರೂ ಹೋಗೋಕ್ಕೆ ರೆಡಿ ಇಲ್ಲ. ಅಷ್ಟು ಎಕ್ಸೈಟ್ಮೆಂಟಿಂದ ಇದ್ದೋ ನಾವಂತೂ. ರೀಸೆಂಟಾಗಿ ನಮ್ಮ ಮಾವ ತೀರ್ಕೊಂಡ್ರು. ಅವರ ಒಂದು ಸ್ಥಾನಕ್ಕೆ ಈ ಒಂದು ಪಾಪು ಬರ್ತಿದೆ ಅಂತಲೇ ಹೇಳ್ಬೋದು. ರೀಸೆಂಟಾಗಿ ಅಂದರೆ ಆಯಿತು, 1 ವರ್ಷದ ಮೇಲೆ ಆಯಿತು. ಸೊ ಆ ಒಂದು ಜಾಗಕ್ಕೆ ಈ ಪಾಪು ಬರ್ತಿದ್ದೆ ಅಂತಲೇ ಹೇಳ್ಬೋದು. ಒಂಥರ ಎಮೋಷ್ನಲ್ ಅಂತಲೇ ಹೇಳ್ಬೋದು. ಒಂಥರ ಏನೋ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಷ್ಟು ಎಕ್ಸೈಟ್ಮೆಂಟ್ ಇತ್ತು ಎಲ್ರಿಗೂ. ಸೊ ನೆಕ್ಸ್ಟ್ ನಾವು ರಂಜಿತಾನ ಡೆಲಿವರಿಗೆ ಕಳಿಸ್ಬೇಕಿತ್ತು. ಎಲ್ಲರೂ ಅವಳಿಗೆ ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡ್ತಿದ್ದು. ಅವಳು ಸ್ವಲ್ಪ ನರ್ವಸ್ ಆಗಿದ್ಲು ಅಂತಲೇ ಹೇಳ್ಬೋದು. ಯಾಕಂದರೆ ಆಲ್ರೆಡಿ ತುಂಬ ಪೇಯ್ನ್ ತಿಂದಿದ್ಲು ಅವಳು. ಸೊ ನನಗೆ ನೋಡಿ ಓ ಮೈ ಗಾಡ್ ಅಂತ ಅನ್ನಿಸ್ತಿತ್ತು. ಅವಳನ್ನ ಕಳಿಸ್ತಾ ನಾವು ಡೆಲಿವರಿ ವಾರ್ಡ್ಗೆ. ಯಾವುದಾಯಿತು ಪಾಪು ಹೇಳ್ತೀನಿ ಮುಂದೆ. ಏನ ನಿಮ್ಮ ಅಪ್ಪಗೆ ಮಗಳು ಕೊಟ್ಟಿರಿ ನೀವು?
ವೆರಿ ಹ್ಯಾಪಿ ನ್ಯೂ ಇಯರ್ ಲಕ್ಷ್ಮಿ ಎಂಟ್ರಿ ಆದ್ರ ನೋಡತೈತಿ ಸುತ್ತಿದೆಯಲ್ಲ ಜಗ್ಗಾಡ ಕೈ ಕಾಲು ಬಡಿಯತ್ತ ಗೊತ್ತಿಲ್ಲ ಸಾದ್ರತ್ತಿಗಳು ಮನಿಗನ ಬರಾಕಿನ್ನಕ್ಕಿ ಹೌದಿಲ್ಲವ ಎಸ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೇಕು, ಇಟ್ಸ್ ಅ ಗರ್ಲ್ ಬೇಬಿ. ನಾನಂತೂ ಎಲ್ಲರ ಜೊತೆ ವಾದ ಮಾಡ್ತೆ ನಾವು ಹುಡುಗಿನೇ ಆಗೋದು ಅಂತ. ಮತ್ತೆ ಹುಡುಗ ಅಂತ ಹೇಳೋದಕ್ಕೆ, ನಾನು ಹುಡುಗಿ ಅಂತ ಹೇಳೋದಕ್ಕೆ. ಕೊನೆಗೆ ಹುಡುಗಿ ಆದಾಗ ಎಷ್ಟು ಖುಷಿ ಆಯಿತು ಗೊತ್ತಾ. ನಿಮಗೆ ಗೊತ್ತಾಗ್ತಿರ್ಬೇಕು ನನಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅಂತ ವಾಯ್ಸಲ್ಲೇ. ಅದು ಇವತ್ತು ಅಂದರೆ ರಂಜಿತಾಗೆ ಡೆಲಿವರಿ ಆಗಿದ್ದ ದಿನ ನಾನು ಮತ್ತು ಅವರ ಅಮ್ಮ ಇದ್ದು ಅವತ್ತು ಅಲ್ಲೇ ಸ್ಟೇ ಆಗಿದ್ದು. ನಮ್ಮ ಅತ್ತೆನೂ ಇದ್ದರು. ಅವರು ಏನಂತ ಪ್ರೈವೇಟ್ ರೂಮು ತೊಗೊಂಡಿದ್ದು, ಇವಳನ್ನ ಅಬ್ಸರ್ವೇಷನಲ್ಲಿ ಇಟ್ಟಿದ್ದು. ನಾವು ಅಲ್ಲಿದ್ದು ಪ್ರೈವೇಟ್ ರೂಮ್ ತೊಗೊಂಡಿದ್ವಲ್ಲ, ಅಲ್ಲಿ ನಮ್ಮ ಅತ್ತೆಯವರು ಹೋಗಿ ಅಲ್ಲಿ ರೆಸ್ಟ್ ಮಾಡ್ತಿದ್ರು. ಸೊ ಅರ್ಧ ದಿನ ನೀವಿರಿ, ನಿಮಗೆ ಸುಸ್ತಾದಾಗ ಹೇಳಿ, ನಿದ್ದೆ ಬಂದಾಗ ನಾವು ಬರ್ತೀವಿ ಅಂತ ಹೇಳಿ ಅವರು ಆ ಕಡೆ ಹೋಗಿದ್ದರು. ನೀನೆ ದೊಡ್ಡಮ್ಮ ನಾನೇ ದೊಡ್ಡಪ್ಪ. ಇವಾಗ ಎಲ್ಲ ಹೋಗ್ತಿದ್ದೆ, ಈ ಕಡೆ ಹೋಗ್ಬೇಕಾ? ಬೇಲಿ ಯಾರ್ಬೇಕು ಎಲ್ಲೈತಿ ಗಾಡಿ ಕಾಣಿಸವಲ್ತಲ್ಲ. ಇನ್ನು ನೆಕ್ಸ್ಟ್ ಡೇ ಎದ್ದು ಎಲ್ಲರೂ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ಮನೆಗೆ ಹೋಗ್ತಾ ಇದ್ದೋ. ಯಾಕಂದರೆ ಹಾಸ್ಪಿಟಲಲ್ಲಿ ಇದ್ದಿದ್ದಲ್ವ, ಸ್ನಾನ ಎಲ್ಲ ಮಾಡಿಕೊಂಡು ಸ್ವಲ್ಪ ಫ್ರೆಶ್ ಆಗಿ ಬರೋಣ ಅಂತ. ಅಲ್ಲಿಂದ ನಮ್ಮ ಮನೆಗೆ ತುಂಬ ಹತ್ರ. ನಿಮಗೆ ಗೊತ್ತಿರ್ಬೋದು, KLE ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಇರೋರು ನೋಡ್ತಿದ್ರೆ ನಿಮಗೆ ಗೊತ್ತಿರ್ಬೋದು, ಅದು ಒನ್ ಆಫ್ ದ ಟಾಪ್ ಮೋಸ್ಟ್ ಹಾಸ್ಪಿಟಲ್ ಅಂತಲೇ ಹೇಳ್ಬೋದು. ಅಲ್ಲಿಂದ ನಮ್ಮ ಮನೆಗೆ ಏನೊಂದು 5 ಕಿಲೋಮೀಟರ್ ಆಗುತ್ತೇನೋ ಅಷ್ಟೇ. ಸೊ ಅದರಿಂದ ತುಂಬ ಕನ್ವೀನಿಯೆಂಟ್ ಆಗಿತ್ತು. ಹಾಗೆ ಗಾಡಿನೂ ಇದ್ದಿದ್ದರಿಂದ ನಾವು ಹೋಗಿ ಬರೋದು ತುಂಬಾ ಮಾಡ್ತಿದ್ದೋ. ನನಗಂತೂ ಮಾತುಗಳೇ ಬರ್ತಿರ್ಲಿಲ್ಲ ಗೊತ್ತಾ. ಪಾಪುನ ನೋಡಿ ಆ ಚಿಕ್ಕ ಚಿಕ್ಕ ಕೈಗಳು, ಆ ಚಿಕ್ಕ ಚಿಕ್ಕ ಕಾಲುಗಳು, ಪುಟ್ ಪುಟ್ ಕಣ್ಣು, ಪುಟ್ ಪುಟ್ ಬಾಯಿ, ಓ ಮೈ ಗಾಡ್, ನಂಗೆ ಹೆಂಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತಲೂ ಗೊತ್ತಿಲ್ಲ. ನಾನು ಅಷ್ಟು ಚಿಕ್ಕ ಪಾಪುನ ನಾನು ಚಿಕ್ಕದ್ರಲ್ಲಿ ನೋಡಿದ್ದೆ. ಚಿಕ್ಕದ್ರಲ್ಲಿ ನನ್ನ ತಮ್ಮ ಹುಟ್ಟಿದಾಗ ನೋಡಿದ್ದು. ಅಂದರೆ ನನಗೂ ನನ್ನ ತಮ್ಮಗೂ 6 ವರ್ಷ ಡಿಫ್ರೆನ್ಸ್, ಅಷ್ಟು ನೆನಪಿಲ್ಲ. ಅವಾಗ ನೋಡಿದ್ದು. ಅದಾದಮೇಲೆ ಇಷ್ಟು ತುಂಬ ಹಸುಗೂಸನ್ನ ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು. ಒಂಥರ ಅನ್ಎಕ್ಸ್ಪ್ಲೇನಬಲ್ ಅಂತ ಹೇಳ್ಬೋದು. ಏನೋ ನೆಕ್ಸ್ಟ್ ಡೇ ಮತ್ತೆ ಅವ್ರ ಊರಿಂದನೇ ಬಂದಿದ್ದರು. ರಂಜಿತಾ ಅವ್ರ ಊರಿಗೆ ಹೋಗ್ತಿದ್ಲು, ಬಟ್ ಸ್ಟಿಲ್ ಅವರು ಇಲ್ಲ ಒಂದ್ಸಲ ನೋಡಬೇಕು ಅವಳು ಬರೋ ಅಷ್ಟರೊಳಗೆ ಅಂತೇಳಿ ಅವರೂ ಅಲ್ಲಿಂದ ಊಟ ಎಲ್ಲ ತೊಗೊಂಡು ಬಂದಿದ್ದರು. ರೆಗ್ಯುಲರ್ ಆಗಿ ನಾನು ವೀಡಿಯೋಸ್ನ ನೋಡ್ತಿದ್ರೆ ನಿಮಗೆ ರಂಜಿತಾ ಯಾರಂತ ಗೊತ್ತಿರುತ್ತೆ. ಇಲ್ಲ ಅನ್ನೋರಿಗೆ ನಾನು ಹೇಳ್ತೀನಿ, ರಂಜಿತಾ ಏನಾಗಬೇಕಂದ್ರೆ ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವರ ಸ್ವಂತ ತಮ್ಮನ ಹೆಂಡತಿ ರಂಜಿತಾ. ವಾರ್ಗಿತ್ತಿ ಆಗಬೇಕು. ಉತ್ತರ ಕರ್ನಾಟಕ ಸೈಡ್ ನೆಗಿನಿ ಅಂತಾರೆ. ಸೊ ಇಲ್ಲಿ ಏನು ಆಟ ಆಡ್ತಿದ್ದಾಳಲ್ಲ ಸುಬ್ಬಿ, ಇವಳು ನನಗೆ ಮಗಳಾಗಬೇಕು. ಹೋಪ್ ನಿಮಗೆ ಏನು ರಿಲೇಷನ್ಶಿಪ್ ಅನ್ನೋದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾವು ಸ್ಪೆಸಿಫಿಕಲಿ ರಂಜಿತಾ ಅದು ಡೆಲಿವರಿಗೆ ಅಂತಲೇ ಬಂದಿದ್ದು. ಸೊ ನಿಮ್ಗೆ ಆಲ್ರೆಡಿ ಕ್ವಶನ್ ಇರಬೇಕು, ಯಾವುದು ಸಿ ಸೆಕ್ಷನ್ನ, ನಾರ್ಮಲ್ ಡೆಲಿವರಿನ, ಪಾಪು ಎಷ್ಟು ವೆಯ್ಟ್ ಇತ್ತು ಹುಟ್ಟಿದಾಗ ಅಂತ ಹೇಳಿ. ರಂಜಿತಾಗೆ ಆಗಿದ್ದು ಸಿ ಸೆಕ್ಷನ್. ಬಟ್ ನಾವಂತೂ ತುಂಬ ವೆಯ್ಟ್ ಮಾಡಿದೋ ನಾರ್ಮಲ್ ಆಗಲಿ ಅಂತ, ಬಟ್ ಆಗಲಿಲ್ಲ. ಯಾಕಪ್ಪ ಅಂದರೆ ಅವಳಿಗೆ ಪೇನ್ ಸ್ಟಾರ್ಟ್ ಆಯಿತು. ಪೇನ್ ಸ್ಟಾರ್ಟ್ ಆದಮೇಲೆ ಹಾಸ್ಪಿಟಲ್ಗೆ, ಅವ್ರ ಊರಲ್ಲಿ ಆ್ಯಕ್ಚುಲಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕರ್ಕೊಂಡೋದು. ಅಲ್ಲಿ ಅವ್ರು ಏನು ಹೇಳಿದ್ರು, ತುಂಬ ಜೋರಾಗಿ ನೋವು ಬರೋವರೆಗೂ ನಾವು ಇಂಜೆಕ್ಷನ್ ಕೊಡೋಕ್ಕಾಗಲ್ಲ ಅಂತ ಅಂದರು. ಸೊ ಅದರಿಂದ ಅಲ್ಲಿ ಬೇಡ ರಿಸ್ಕ್ ತೊಗೊಳ್ಳೋದು ಅಂಥೇಳಿ ಅಗೇನ್ ಬೆಳಗಾವಿ KLE ಹಾಸ್ಪಿಟ್ಲಿಗೆ ಕರ್ಕೊಬಂದು. ಇಲ್ಲಿ ಕರ್ಕೊಬಂದ್ಮೇಲೂ ಅವರು ಸೇಮೇ ಹೇಳಿದ್ದು, ನೀವು ಸ್ವಲ್ಪ ಅದು ಡೈಲ್ಯೂಟ್ ಆಗೋವರೆಗೂ ನಾವು ಇಂಜೆಕ್ಷನ್ ಕೊಡೋದಕ್ಕಾಗಲ್ಲ, ಇಂಡ್ಯೂಸ್ ಇಂಜೆಕ್ಷನ್ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಅದರಿಂದ ವೆಯ್ಟ್ ಮಾಡ್ತಿದ್ದು. 3 ಜೆಲ್ ಹಾಕಿದ್ರು 8 ಅವರ್ಸ್ಗೊಮ್ಮೆ. ಬಟ್ ಸ್ಟಿಲ್ ರಂಜಿತಾಗೆ ಅಷ್ಟು ಪೇಯ್ನ್ ಬರಲೇ ಇಲ್ಲ. ರಂಜಿತಾಗೆ ಆ ಜೆಲ್ ಹಾಕ್ದಾಗ ಅಷ್ಟೇ ಜೋರಾಗಿ ಪೇಯ್ನ್ ಬರ್ತಿತ್ತು. ಅದಾದಮೇಲೆ ಅಷ್ಟು ಪೇಯ್ನ್ ಬರ್ತಿರ್ಲಿಲ್ಲ, ಕಂಪ್ಲೀಟಾಗಿ ರೆಡ್ಯೂಸ್ ಆಗಿಬಿಡ್ತಿತ್ತು. ಅದಾದಮೇಲೆ 3 ಜೆಲ್ಸ್ ಮುಗಿದ್ಮೇಲೆ ಡಾಕ್ಟರ್ ಏನು ಹೇಳಿದ್ರು ಅಂದರೆ, ನೀವು ಇನ್ನೂ ವೆಯ್ಟ್ ಮಾಡ್ತೀನಿ ಅಂತಂದರೆ ಅಟ್ ಯುವರ್ ಓನ್ ರಿಸ್ಕ್ ಅಂತ ಹೇಳಿದ್ರು. ಯಾಕಂದರೆ ಪಾಪು ಹೊಟ್ಟೆ ಒಳಗಡೆ ಗಲೀಜು ಮಾಡಿಕೊಂಡು ಆ ನೀರನ್ನ ಕುಡಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಹೇಳಿದ್ರು. ಅದರಿಂದ ನಾವು ನಮ್ಮತ್ತೆ ಬೇಡವೇ ಬೇಡ, ನಾನು ಎಷ್ಟೊಂದು ನೋಡಿದ್ದೀನಿ, ಔಟ್ ಆಫ್ ಅವರ್ ಎಕ್ಸ್ಪೀರಿಯನ್ಸ್ ಅವ್ರು ಹೇಳ್ತಿದ್ರು, ನಾನು ಎಷ್ಟೊಂದು ನೋಡಿದ್ದೀನಿ,
ಇಲ್ಲಿವರೆಗೂ ನೋವು ಬಂದಿಲ್ಲ ಅಂತಂದರೆ ಇನ್ನು ಮುಂದೆನೂ ನೋವು ಬರಲ್ಲ ಅಂತ ಅವರು ಹೇಳಿದ್ರು. ಆಮೇಲೆ ನಾವು ಓಕೆ ಬೆಳಗ್ಗೆವರೆಗೂ ವೆಯ್ಟ್ ಮಾಡೋಣ ಅಂತ ನಾವಿದ್ದು, ಬಟ್ ನಮ್ಮ ಅತ್ತೆ ಬಿಡಲಿಲ್ಲ, ಇನ್ಸಿಸ್ಟ್ ಮಾಡಿದ್ರು. ಸೊ ಅದಕ್ಕೋಸ್ಕರ ಓಕೆ ಒಳ್ಳೇದಾಯಿತು ಅಂಥೇಳಿ ನಾವು ಸಿ ಸೆಕ್ಷನ್ನಿಗೆ ಓಕೆ ಅಂತ ಹೇಳ್ದು. ಅದಾದಮೇಲೆ ಡಾಕ್ಟರ್ ಅಲ್ಲಿಂದ ಬಂದು ಹೇಳಿದ್ದೆ, ನೀವು ಈ ಡಿಸಿಷನ್ ತಗೊಂಡು ಇದು ಒಳ್ಳೆ ಡಿಸಿಷನ್ ಅಂತ ಹೇಳಿದ್ರು. ಯಾಕಪ್ಪ ಅಂದರೆ ನಾವು ಸ್ವಲ್ಪ ಹೊತ್ತು ಬಿಟ್ಟಿದ್ರು ಪಾಪು ಆ ಗಲೀಜು ನೀರನ್ನ ಕುಡ್ಬಿಡ್ತಿತ್ತು ಅಂತ ಹೇಳಿದ್ರು. ಸೊ ಅದರಿಂದ ಓಕೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಂಡು, ಹಾಗೆ ಪಾಪು ಹುಟ್ಟಿದಾಗ 2.6 kg ಇದ್ಲು. ಸೊ ನಿಮಗೆ ಕ್ವಶನ್ ಬಂದಿರಬೇಕು ನೆಕ್ಸ್ಟ್ ಎಷ್ಟು ಬಿಲ್ ಆಗಿರ್ಬೋದು ಅಂತ. ನಾವು 5 days ಇದ್ದಿದ್ದು 5 daysಗೆ 90,000 ಬಿಲ್ ಆಯಿತು. ಪಾಪುದು ಮತ್ತು ಅಮ್ಮದು ಇಬ್ಬರದು ಸೇರಿ ಅಷ್ಟು ಬಿಲ್ ಆಯಿತು. KLEಯಲ್ಲಿ ಯಾರಾದರೂ ಅಡ್ಮಿಟ್ ಮಾಡಬೇಕು ಅಂತ ಅಂದ್ಕೊಳ್ಳೋರಿಗೆ ಒಂದು ರಫ್ ಇಮೇಜ್ ಸಿಕ್ಕಿರ್ಬೋದು ಎಷ್ಟಾಗಬಹುದು ಅಂತ. ಓಕೆ, ದೆನ್ ಎಲ್ಲನೂ ಮುಗಿಸ್ಕೊಂಡು ನಾವು ನೀನು ಹೋಗಬೇಕಿತ್ತು ಬೆಂಗಳೂರಿಗೆ. ನನಗಂತೂ ಹೋಗೋ ಮನಸ್ಸೇ ಇರಲಿಲ್ಲ. ಅಯ್ಯೋ ಹೋಗಬೇಕಾ, ಪಾಪನ ಮಿಸ್ ಮಾಡ್ಕೊಳ್ತೀನಿ, ಏನೇನೋ ಓಡ್ತಿತ್ತು ತಲೆಯಲ್ಲಿ. ಬಟ್ ಎಂಡ್ ಆಫ್ ದ ಡೇ ಹೋಗಲೇಬೇಕಲ್ವ, ಕೆಲಸ ಇತ್ತು. ನಾನು ಡಿಸೆಂಬರಲ್ಲಿ ಫುಲ್ಲು ರಜದಲ್ಲೇ ಇದೆ. Jan 2 ನಾನು ರಜನೇ ಇತ್ತು. Jan 3, 4 ಸ್ಯಾಟರ್ಡೆ ಸಂಡೇ ಆಗಿದ್ದರಿಂದ ಅವಾಗ್ಲೂ ರಜೆ ಇತ್ತು. ಅದರಿಂದ ನನಗೇನು ಅಷ್ಟು ಕೆಲಸದ್ದು ಒತ್ತಡ ಇರಲಿಲ್ಲ. ಬಟ್ ಸುನಿಲ್ ಅವ್ರಿಗೆ ಇತ್ತು, ಅವ್ರಿಗೆ ರಜೆ ಇರಲಿಲ್ಲ. ಆ್ಯಕ್ಚುಲಿ ನಮ್ಮ ಅತ್ತೆ ಇರಲಿಲ್ಲ. ನಮ್ಮ ಅತ್ತೆ ಇದ್ದಿದ್ರೆ ನಮಗೆ ಏನೇನೆಲ್ಲ ತುಂಬ ಪ್ಯಾಕ್ ಮಾಡಿ ಕೊಡ್ತಿದ್ರು. ಅತ್ತೆ ಹಾಸ್ಪಿಟಲಲ್ಲಿ ಇದ್ದರು, ನಮಗೆ ಏನು ಬೇಕು ಅಷ್ಟೇ ತೊಗೊಂಡೋದು. ನಮ್ಮ ಅತ್ತೆ ಇದ್ದರೆ ಫುಲ್ ಪ್ಯಾಕ್ ಮಾಡಿಕೊಡ್ತಾರೆ. ಅವರು ಹಾಸ್ಪಿಟಲಲ್ಲಿ ಇದ್ದಿದ್ದರಿಂದ ನಮ್ಮ ಅಷ್ಟು ಪ್ಯಾಕಿಂಗ್ ಏನು ಮಾಡ್ಕೊಂಡಿರಲಿಲ್ಲ. ನೆಕ್ಸ್ಟ್ ಹಾಸ್ಪಿಟಲ್ಗೆ ಬಂದು, ಯಾಕಂದರೆ ರೈಲ್ವೆ ಸ್ಟೇಷನ್ ಅಲ್ಲೇ ಆನ್ ದ ವೇ ಇತ್ತು. ಹಾಗೆಯೇ ನಮಗಿದ್ದಿದ್ದು 10 ಗಂಟೆಗೆ ಟ್ರೈನು. ನಾವು ಹಾಸ್ಪಿಟಲ್ಗೆ ಅರೌಂಡ್ 8 o'clock ಹಂಗೆ ಹೋದೋ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಅಂತ. ನಾನಂತೂ ತುಂಬ ಮಿಸ್ ಮಾಡ್ಕೊಳ್ತಿದ್ದೆ ಇಬ್ಬರೂ. ಅಯ್ಯೋ ಹೋಗಬೇಕಾ ಬೆಂಗಳೂರಿಗೆ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಇತ್ತು ನನಗೆ. ಪಾಪು ಚಿಕ್ಕ ಚಿಕ್ಕ ಕೈ, ಚಿಕ್ಕ ಚಿಕ್ಕ ಕಾಲು, ಮೈ ಗಾಡ್ ನನಗೆ ಎಷ್ಟೇ ಹೇಳಿದ್ರೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅಷ್ಟು ಮಿಸ್ ಮಾಡ್ಕೊಳ್ತಿದ್ದೆ. ಅದಾದಮೇಲೆ ಪಾಪ ರಂಜಿತಾಗೂ ಬೋರಾಗಿತ್ತಂತ ಅವಳನ್ನು ಸ್ವಲ್ಪ ಖುಷಿಪಡಿಸಿ ನಗಾಡಿಸಿ ಆಮೇಲೆ ನಾವು ಹೋಗಿದ್ದೆ ರೈಲ್ವೆ ಸ್ಟೇಷನ್ನಿಗೆ ಹೋದಾಗಲೇ ಆಲ್ಮೋಸ್ಟ್ ನಮ್ದು ಲೇಟ್ ಆಗಿಬಿಟ್ಟಿತ್ತು. ಇನ್ನೊಂದು 5 ನಿಮಿಷ ಇತ್ತೇನೋ. ಬಟ್ ಆದ್ರೂ ನಾನು ಓಕೆ ಒಂದು ಕ್ಲಿಪ್ ತಗೊಂಡು ಆ್ಯಡ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡಿದ್ದೆ. ಅಲ್ಲಿ ಹೋದೋ ಅಲ್ಲೂ ಅಷ್ಟೇ ಪಾಪ ಯಾರೋ ಮಿಸ್ ಆಗಿ ಉಲ್ಟಾ ಟಿಕೆಟ್ ಬುಕ್ ಮಾಡ್ಕೊಂಡ್ಬಿಟ್ಟಿದ್ರು. ಅವರು TC ಬರಲಿ ಅಂತ ವೆಯ್ಟ್ ಮಾಡ್ತಿದ್ರು. ಸೊ ನಾವು ಕೂತ್ಕೊಂಡು TC ಬರಲಿ ಅಂತ ವಿ ವೇರ್ ಆಲ್ಸೋ ವೆಯ್ಟಿಂಗ್. ಸೊ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ.